ಕಾಲ ಮಾಯಾಂಶಯೋಗೇನ ಭಗವದ್ವೀಕ್ಷಿತಂ ನಭಃ ತಾಮಸಾನುಸೃತಂ ಸ್ಪರ್ಶಂ ವಿಕುರ್ವನ್ ನಿರ್ಮಮೇ ನಿಲಂ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತೆ ತೃತೀಯೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ಏಕಾದಶಃ ಶ್ಲೋಕಃ. ಮೂರನೇ ಸ್ಕಂದದ 6ನೇ ಅಧ್ಯಾಯದ 11ನೇ ಶ್ಲೋಕಃ. ಅದ್ಯ ಭಾಗವತ ತಾತ್ಪರ್ಯೇಣ ಅನ್ಯೈಶ್ಚ ವ್ಯಾಖ್ಯಾನೈಃ ಸಮಮೇವ ಸನ್ನಿರೂಪ್ಯತೆ. ಕೌಶಾರವಃ ಮೈತ್ರೇಯಃ ಪೃಚ್ಛತೆ ವಿದುರಾಯ ಸೃಷ್ಟಿಕ್ರಮಂ ಅನುಕ್ರಮಶಃ ವರ್ಣಯಿತುಂ ಉಪಚಕ್ರಮೆ. ಅಥಾತ್ರ ವಕ್ತೆ ಭಗವತಃ ಆಧ್ಯಕ್ಷ್ಯೆ ತಾಮಸಾಹಂಕಾರೇಣ ಜಾತೋಯಂ ಆಕಾಶಃ ಕಾಲ ಮಾಯಾಂಶಯೋಗೇನ ಸ್ಪರ್ಶ ತನ್ಮಾತ್ರಾತ್ವೇನ ಪರಿಣಮ್ಯ ತದನು ವಾಯುಂ ಜನಯಾಮಾಸ. ಆಕಾಶಾತ್ ಸಂಜಾತೋಯಂ ವಾಯುಃ ಪರಿಣತಃ ರೂಪತನ್ಮಾತ್ರಾಂ ತದನು ಅಗ್ನಿಂ ಚ ಜನಯಾಮಾಸ. ವಾಯೋರ್ಜಾತೋಯಂ ಅಗ್ನಿಃ ಪರಮಾತ್ಮನೇವ ಆಧ್ಯಕ್ಷ್ಯೆ ಚತುರ್ಮುಖಸ್ಯ ಚ ಅನುಗ್ರಹೇಣ ರಸತನ್ಮಾತ್ರಾಂ ಜನಯಿತ್ವ ತತಃ ಜಲಂ ಜನಯಾಮಾಸ. ಭಾಗವತದ 3ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ ಆರಂಭಿಸಿ ನಮ್ಮ ಈ ಶ್ರವಣ ಈಗ ಪ್ರಾರಂಭ ಕಾಣಬೇಕಾಗಿದೆ. ವಿದುರ ಕೇಳ್ತಾ ಇದ್ದಾಗ ಮೈತ್ರೇಯರು ಆ ಕಥೆಯನ್ನೆಲ್ಲ ಸೃಷ್ಟಿಯ ಕ್ರಮವನ್ನ ವರ್ಣಿಸ್ತಾ ಇದ್ದಾರೆ. ಭಗವಂತ ಅಧ್ಯಕ್ಷನಾಗಿದ್ದಾನೆ ಈ ಸೃಷ್ಟಿಯ ಕ್ರಮಕ್ಕೆ. ಮೊದಲು ತಾಮಸ ಅಹಂಕಾರದಿಂದ ಆಕಾಶ ಹುಟ್ಟಿತ್ತು. ಅದನ್ನ ಈ ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ. ತಾಮಸೋ ಭೂತ ಸೂಕ್ಷ್ಮಾದಿಹಿ ಯತಃ ಖಂ ಲಿಂಗಮಾತ್ಮನಃ ಅಂತ ಈ ಹಿಂದೆ ನೋಡಿದ್ದೇವೆ. ತಾಮಸ ಅಹಂಕಾರದಿಂದ ಹುಟ್ಟಿತರ ಆಕಾಶ ಸ್ಪರ್ಶ ತನ್ಮಾತ್ರವಾಗಿ ಪರಿಣಮಿಸಿತು. ಅದನಂತರ ವಾಯುವನ್ನು ಹುಟ್ಟಿಸಿತು ಅನ್ನೋದನ್ನ ಈ 11ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ ಆಕಾಶದಿಂದ ಹುಟ್ಟಿದ ವಾಯು ಮತ್ತೆ ಪರಿಣಾಮ ಹೊಂದಿ ರೂಪ ತನ್ಮಾತ್ರವನ್ನ ಮತ್ತೆ ಆ ರೂಪ ತನ್ಮಾತ್ರದ ಮೂಲಕ ಲೋಕಕ್ಕೆ ಬೆಳಕು ಕೊಡುವಂತಹ ತೇಜಸ್ಸನ್ನು ಹುಟ್ಟಿಸಿತು. ವಾಯುವಿನಿಂದ ಹುಟ್ಟಿದ ಹೀಗೆ ತೇಜಸ್ಸು ರಸತನ್ಮಾತ್ರವನ್ನು ಹುಟ್ಟಿಸಿ ಆ ಮೂಲಕ ಜಲವನ್ನು ಹುಟ್ಟಿಸಿತು. ಮುಂದೆ ಆ ತೇಜಸ್ಸಿನ ಹುಟ್ಟಿದ ಜಲ ಅದು ಗಂಧ ತನ್ಮಾತ್ರವನ್ನು ಹುಟ್ಟಿಸಿ ಮುಂದೆ ಪೃಥ್ವಿಯನ್ನು ಹುಟ್ಟಿಸಿತು ಅಂತ ಹೀಗೆ ವರ್ಣಿಸ್ತಾರೆ. ಇದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯವೂ ಇದೆ. ಈ 11 ಮತ್ತೆ 13, 14 ಎಲ್ಲ ಶ್ಲೋಕಗಳಲ್ಲಿ ಕಾಲ ಮಾಯಾಂಶ ಯೋಗತಃ ಅಂತ ಒಂದು ಶಬ್ದ ಕೇಳಿ ಬರ್ತದೆ. ಆ ಕಾಲ ಮಾಯಾಂಶ ಯೋಗತಃ ಅನ್ನುವಲ್ಲಿ ಕಾಲ ಅಂದ್ರೆ ಏನು, ಮಾಯಾ ಅಂದ್ರೆ ಏನು, ಹಾಗೆ ಅಂಶ ಅಂದ್ರೆ ಏನು ಅನ್ನೋದನ್ನೆಲ್ಲ ವರ್ಣಿಸ್ತಾರೆ. ಕಾಲ ಅಂದ್ರೆ ಸೃಷ್ಟಿಕಾಲ. ಜಗತ್ತಿನಲ್ಲಿ ಏನೆಲ್ಲ ಆಗ್ಬೇಕಾದ್ರೂ ಕೂಡ ಕಾಲ ಅಂತ ಅನ್ನೋದು ಬೇಕೇ ಬೇಕು. ನಮಗದು ಗೊತ್ತಿದೆ. ಯಾವ ಕಾಲ ಆಗುವಾಗೂ ಕೂಡ ಸೃಷ್ಟಿಯ ಕ್ರಮದಲ್ಲಿ ಮಾತ್ರ ಅಲ್ಲ, ನಮ್ಮಂತಹ ಸಾಮಾನ್ಯರ ಜೀವಮಾನದಲ್ಲಿಯೂ ಕೂಡ ಪ್ರತಿಯೊಂದಕ್ಕೂ ಕೂಡ ಕಾಲ ಬರಬೇಕು ಅಂತ ಹೇಳ್ತಿರ್ತಾರೆ. ಆದ್ರಿಂದ ಕಾಲ ಮತ್ತು ದೇಶಗಳು ಪ್ರತಿಯೊಂದಕ್ಕೂ ಕೂಡ ಸಾಮಾನ್ಯ ಕಾರಣಗಳು. ಅದರಲ್ಲಿ
ಆ ಪರಿಣಾಮ ಕಾಲ, ಇಲ್ಲಿ ಕಾಲ ಅಂದ್ರೆ ಯಾವುದು? ಪರಿಣಾಮ ಕಾಲ. ಹೀಗೆ ಪರಿಣಾಮ ಆಗುವ ಕಾಲ ಇದು. ಕಾಲ ಅನ್ನುವುದು ಪರಿಣಾಮ ಕಾಲ, ಪ್ರಳಯ ಕಾಲ ಅಂತ ಹೀಗೆ ಅನೇಕ ಥರದ್ದಿದೆ. ಇದು ಪರಿಣಾಮ ಕಾಲ. ಹಾಗೆ ಮಾಯಾ ಅಂದ್ರೆ ಚಿತ್ ಪ್ರಕೃತಿ. ಮತ್ತೆ ಅಂಶ ಅಂದ್ರೆ ಚತುರ್ಮುಖ ಬ್ರಹ್ಮ. ಇವರು ಮೂವರ ಸಂಯೋಗ ಬೇಕದಕ್ಕೆ. ಇವು ಇಷ್ಟ ಇದ್ದಾಗ ಮಾತ್ರ ಏನೆಲ್ಲವೂ ಕೂಡ ಹುಟ್ಟೋದು ಸಾಧ್ಯ. ನಮಗೆ ಈ ಎಲ್ಲ ಶ್ಲೋಕಗಳನ್ನು ಗಮನಿಸಿದಾಗ ಒಂದು ಅಂಶ ಗೊತ್ತಾಗ್ತದೆ. ಭಗವಂತನನ್ನು ಸೃಷ್ಟಿಕರ್ತ ಅಂತಾರೆ, ಲಕ್ಷ್ಮೀದೇವಿಯನ್ನು ಕೂಡ ಸೃಷ್ಟಿಕರ್ತ ಅಂತ ಹೇಳ್ತಾರೆ, ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಅದೆಲ್ಲ ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲೊಂದಿಷ್ಟು ಬೆಳಕು ನಮಗೆ ಕಾಣ್ತದೆ. ಪರಮಾತ್ಮ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ, ಸುಖ, ದುಃಖ, ಮತ್ತೆ ಆವೃತ್ತಿ, ಜ್ಯೋತಿ, ಈ 12ಕ್ಕೆ ಕಾರಣ. ಕೇವಲ 8ಕ್ಕಲ್ಲ, 12ಕ್ಕೆ ಕಾರಣ. ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಸಂಗತಿಗೂ ಅವನ ಕಾರಣ. ಪರಮಾತ್ಮ ಅಂತೂ ಎಲ್ಲದಕ್ಕೂ ಬೇಕೇ ಬೇಕು. ಅದಕ್ಕಾಗಿ ಆ ಶ್ಲೋಕಗಳಲ್ಲಿ ಭಗವದ್ವೀಕ್ಷಿತಂ ಅಂತ ಹೇಳ್ತಿದ್ದಾರೆ. ಭಗವಂತ ಅಧ್ಯಕ್ಷನಾಗಿ ಎಲ್ಲ ಕಡೆ ಇದ್ದಾನೆ. ಹಿಂದಿನ ಶ್ಲೋಕಗಳಲ್ಲೂ ಅದನ್ನು ನೋಡಿದ್ದೇವೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ. ಅಧ್ಯಕ್ಷನಾಗಿ ಭಗವಂತ ಎಲ್ಲ ಕಡೆ ಇರ್ತಾನೆ. ಅವನ ಸೂಪರ್ವಿಷನ್ ಅಲ್ಲಿ, ಅಂಡರ್ ಹಿಸ್ ಸೂಪರ್ವಿಷನ್ ಈ ಚಿತ್ ಪ್ರಕೃತಿ ಬೇಕು, ಲಕ್ಷ್ಮೀದೇವಿ ಬೇಕು, ಆತನ ಪ್ರಕೃತಿ ಬೇಕು. ಪ್ರಕೃತಿ ಅಂತ ಭಗವದ್ಗೀತಾದಲ್ಲಿ ಹೇಳಿದ್ದಾರೆ. ಪ್ರಕೃತಿ ಅಂದರೆ ಚೇತನ ಪ್ರಕೃತಿಯೂ ಹೌದು, ಜಡ ಪ್ರಕೃತಿಯೂ ಹೌದು. ನಾನು ಅಧ್ಯಕ್ಷನಾಗಿರುವಾಗ ಈ ಪ್ರಕೃತಿ ಎಲ್ಲವನ್ನೂ ಹುಟ್ಟಿಸ್ತದೆ ಅಂತ ಭಗವದ್ಗೀತಾದಲ್ಲಿ ಹೇಳಿದ್ದಾನೆ. ಹೀಗೆ ಕಾಲ ಅಂದ್ರೆ ಸೃಷ್ಟಿಕಾಲ, ಹಾಗೆ ಮಾಯಾ ಅಂದ್ರೆ ಪ್ರಕೃತಿ, ಅಂಶ ಅಂದ್ರೆ ಚತುರ್ಮುಖ ಬ್ರಹ್ಮ. ಅದನ್ನ ಈ ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿದ್ದೀವಿ. ಅಂಶ ಅಂತ ಕೂಡ ಭಗವಂತನ, ಈ ಚತುರ್ಮುಖ ಬ್ರಹ್ಮನಿಗೆ ಒಂದು ಹೆಸರಿರೋದನ್ನ ಭಾಗವತ ತಾತ್ಪರ್ಯಕ್ಕನುಸಾರವಾಗಿಯೇ ನಾವು ನೋಡಿದ್ದೀವಿ. ಆದ್ರಿಂದಲೇ ಇಲ್ಲಿಯೂ ಕೂಡ ಅಂಶ ಎಂಬ ಶಬ್ದದಿಂದ ನಾವು ಅದನ್ನೇ ತಗೊಳ್ಬೇಕು. ಕಾಲಮಾಯಾಂಶಯೋಗತಃ ಕಾಲಾತ್ ಪರಿಣಾಮಾತ್ ಪ್ರಕೃತೇ ಹಿರಣ್ಯಗರ್ಭಾಚ್ಚ ಅಂತ ಆಚಾರ್ಯರು ಇಲ್ಲಿ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಕಾಲ ಅಂದ್ರೆ ಪರಿಣಾಮ ಕಾಲ, ಪ್ರಕೃತಿ ಅಂದ್ರೆ ಚೇತನ ಪ್ರಕೃತಿಯನ್ನು ತಗೊಳ್ಬೇಕು, ಅಚೇತನ ಪ್ರಕೃತಿಯನ್ನು ತಗೊಳ್ಬೇಕು. ಪ್ರಕೃತಿ ಅಂತ ಆಚಾರ್ಯ ಮಾತ್ರ ಹೇಳಿದ್ದಾರೆ. ಅನುವಾದಗಳಲ್ಲಿ ಚೇತನ ಪ್ರಕೃತಿ ಅಂತ ಮಾತ್ರ ಬಂದರೂ ಕೂಡ ಅದನ್ನ ಅಚೇತನ ಪ್ರಕೃತಿ ಅಂತ ಸೇರಿಸ್ಕೊಳ್ಬೇಕು. ಅಂಶ ಅಂದ್ರೆ ಹಿರಣ್ಯಗರ್ಭ. ಅದು ಹಿಂದಿನ ಶ್ಲೋಕದಲ್ಲಿ ಭಾಗವತ ತಾತ್ಪರ್ಯದಲ್ಲೇ ಬಂದಿದೆ, ಬ್ರಹ್ಮಪುರಾಣದಲ್ಲಿ. ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಸರ್ವ ಜೀವಾಭಿಮಾನಿತ್ವಾದ ಅಂಶ ಇತ್ಯೇವ ಚೋಚ್ಯತೆ ಅಂತ. ಈ ಚತುರ್ಮುಖ ಬ್ರಹ್ಮ ಮುಖ್ಯವಾಗಿ 2 ರೂಪಗಳನ್ನು ಹೊಂದಿದ್ದಾನೆ ಅಂತ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಬರೋದಿದೆ. ಕಾಲ ಜೀವಾಭಿಮಾನಿನ ರೂಪದ್ವಂದ್ವಿ ಚತುರ್ಮುಖ ಅಂತ. ಕಾಲಾಭಿಮಾನಿ ರೂಪ ಒಂದು, ಹಾಗೆ ಜೀವಾಭಿಮಾನಿ ರೂಪ ಒಂದು ಅಂತ, ಹೀಗೆ 2 ಥರದ ರೂಪಗಳು ಚತುರ್ಮುಖ ಬ್ರಹ್ಮನಿಗಿವೆ ಅಂತ. ಅವನಿಗೆ ಅಂಶ ಅಂತನೂ ಕರೀತಾರೆ. ಯಾಕೆಂದ್ರೆ ಭಗವಂತ ಅಂಶಿ, ಅವನ ಅಂಶರೇ ಈ ಜೀವರು. ಆ ಅಂಶದ ಜೀವರಲ್ಲಿ ಪ್ರಧಾನ ಈ ಚತುರ್ಮುಖ ಬ್ರಹ್ಮ. ಆದ್ರಿಂದ ಎಲ್ಲ ಜೀವರಿಗೂ ಅವನು ಅಭಿಮಾನಿ. ಆದ್ರಿಂದ ಎಲ್ಲ ಜೀವರು ಅಂಶ ಅಂತ ಕರೆಸ್ಕೊಂಡಿರೋದ್ರಿಂದ ಇವನಿಗೆ ಅಂಶ ಅಂತ ಕೂಡ ಹೇಳ್ತಾರೆ ಅಂತ ಹಿಂದೆ ಬಂದಿದೆ. ಆದ್ರಿಂದ ಇಲ್ಲಿ ಕಾಲಮಾಳ ಅಂಶ ಯೋಗೇನ ಅಂದ್ರೆ ಇವರ ಮೂವರ ಸಹಕಾರದಿಂದ ಅಂತ ಹೀಗಾದ್ರ ತಾತ್ಪರ್ಯ. ಕಾಲ ಅಂದ್ರೆ ಇಲ್ಲಿ ಕೇವಲ ಜಡಕಾಲ ಅಂತ ನಮಗೆ ಕಾಣಿಸ್ತದೆ, ಆದ್ರೆ ಕೇವಲ ಜಡಕಾಲವೂ ಏನಲ್ಲ. ವಸ್ತುತಃ ಕಾಲ ಎಂಬ ಶಬ್ದಕ್ಕೂ ಕೂಡ ಹಿಂದೆ ಭಾಗವತ ತಾತ್ಪರ್ಯದಲ್ಲೇ 1ನೇ ಸ್ಕಂದ 2ನೇ ಸ್ಕಂದ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ ಆ ವಿಷಯ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣ ಶೇಷ ರುದ್ರಾದ್ಯಾಹ ಶಕ್ರ ಸೂರ್ಯ ಯಮಾವಪಿ ಅಗ್ನಿರ್ ಯಮಾನುಜಶ್ಚೈವ ಕಾಲಶಬ್ದೋಚಿತಾ ಪೃಥಕ್ ಅಂತ ಹಿಂದೆ ಒಂದ್ ಕಡೆ ಬಂದಿದೆ. ಕೇವಲ ಜಡ ಅಂತ ಅನ್ನೋದು ಕಾರಣ ಆಗೋದಿಲ್ಲ, ಜಡವೂ ಕಾರಣ ಹೌದು, ಅದರೊಳಗಿರುವಂತಹ ಚೇತನವೇ ಮುಖ್ಯ ಕಾರಣ. ಹಾಗಾಗಿ ಕಾಲ ನಿಯಾಮಕನಾದಂತಹ ಭಗವಂತ ಅಲ್ಲಿ ಕಾಲ ಶಬ್ದದಿಂದ ವಾಚ್ಯ. ಹರಿಶ್ಚ ಪ್ರಕೃತಿಶ್ಚೈವ, ಲಕ್ಷ್ಮೀದೇವಿಯು ಕೂಡ ಪ್ರಕೃತಿ ಕಾಲ ಅಂತ ಕರೆಸ್ಕೋತಾಳೆ, ಬ್ರಹ್ಮವಾಯುಗಳು ಕಾಲ ಅಂತ ಕರೆಸ್ಕೋತಾರೆ, ಗರುಡ ಶೇಷ ರುದ್ರರು, ಅಗ್ನಿ ಯಮನ ತಮ್ಮ ಒಬ್ಬ, ಇವರೆಲ್ಲರಿಗೂ ಕಾಲ ಅಂತ ಹೆಸರಿದೆ ಅಂತ ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಬಂದಿದೆ. ಆದ್ರಿಂದ ಇಲ್ಲಿ
ಆ ಕಾಲ ಮಾಯ ಅಂಶಯೋಗೇನ ಅಂದ್ರೆ ಇದೆಲ್ಲವನ್ನು ಆ ಕಾಲಾಭಿಮಾನಿಗಳಾದ ಎಲ್ಲ ರೂಪಗಳು ಬೇಕು. ಸೃಷ್ಟಿಯಾಗುವಾಗಲೂ ಕೂಡ ಕಾಲನಿಯಾಮಕವಾದ ಭಗವಂತನ ರೂಪ, ಹಾಗೆ ಎಲ್ಲದಕ್ಕೂ ಸೃಷ್ಟಿಕರ್ತ ಎಂಬ ನೆಲೆಯಲ್ಲಿ ಭಗವಂತನ ಒಂದು ಪ್ರದ್ಯುಮ್ನ ರೂಪ. ಅವನು ಒಂದೊಂದು ರೂಪದಿಂದ ಒಂದೊಂದನ್ನು ಸೃಷ್ಟಿ ಮಾಡ್ತಾನೆ, ನಮ್ಗೆ ಗೊತ್ತಿದೆ. ಸಂಕರ್ಷಣ ಎಂಬ ರೂಪದಿಂದ ನಾಶ ಮಾಡ್ತಾನೆ, ಪ್ರದ್ಯುಮ್ನ ಎಂಬ ರೂಪದಿಂದ ಸೃಷ್ಟಿಯನ್ನ, ಹಾಗೆ ಅನಿರುದ್ಧ ಎಂಬ ರೂಪದಿಂದ ಸ್ಥಿತಿಯನ್ನು ಮಾಡ್ತಾನೆ ಅಂತ ಗೊತ್ತಿದೆ. ಅದರಿಂದ ಭಗವದ್ವೀಕ್ಷಿತಂ ಅಂದ್ರೆ ಹೀಗೊಂದು ತಿಳ್ಕೋಬಹುದು. ಅನಿರುದ್ಧ ರೂಪನಾದ ಭಗವಂತ, ಕಾಲರೂಪನಾದ ಭಗವಂತ, ಹಾಗೆ ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮ, ಇವರೆಲ್ಲರ ಸಹಕಾರದಿಂದ ಅಂತ. ಅಲ್ಲಿರುವ ತತ್ವಗಳು ಒಟ್ಟು 3: ಭಗವಂತ, ಲಕ್ಷ್ಮಿ ಮತ್ತು ಚತುರ್ಮುಖ ಬ್ರಹ್ಮ. ಅವರಿಂದ ಈ ಆಕಾಶ ಎಂಬುದು ಮೊದಲು ಸ್ಪರ್ಶ ತನ್ಮಾತ್ರವಾಗಿ ಪರಿಣಮಿಸಿತು, ಅದಾದ ನಂತರ ವಾಯುವನ್ನು ಹುಟ್ಟಿಸಿತು ಅಂತ ಅದರ ತಾತ್ಪರ್ಯ. ತಾಮಸಾನುಸೃತಂ ಸ್ಪರ್ಶಂ ವಿಕುರುವನ್ ನಿರ್ಮಮೆ ಅನಿಲಂ. ಮೊದಲು ಸ್ಪರ್ಶ, ಆಮೇಲೆ ಅನಿಲ. ಮುಂದೆ ಎಲ್ಲ ಕಡೆನೂ ಕೂಡ ಹೀಗೊಂದು ಬರ್ತದೆ. ಇದನ್ನು ನಾವು ಈಗಲೇ ಆರಂಭದಲ್ಲಿ ಒಂದಿಷ್ಟು ಗಮನಿಸಬೇಕು. ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಒಂದು ಪದಾರ್ಥ, ಆ ಪದಾರ್ಥದ ಗುಣ ಹುಟ್ಟುವುದು ಆಮೇಲೆ ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಆದರೆ ಇಲ್ಲಿ ಸ್ಪರ್ಶ ಮೊದಲು, ಆಮೇಲೆ ವಾಯು, ಅದಾದ್ಮೇಲೆ ರೂಪ, ಅದಾದ್ಮೇಲೆ ತೇಜಸ್ಸು, ಮುಂದೆ ರಸ, ಅದರಿಂದ ಜಲ, ಅದಾದ್ಮೇಲೆ ಗಂಧ, ಮುಂದೆ ಪೃಥ್ವಿ. ಆ ಗುಣವೇ ಮೊದಲು ಹುಟ್ಟಿ ಗುಣವುಳ್ಳ ಗುಣಿ ಆಮೇಲೆ ಹುಟ್ಟುತ್ತದೆ ಅಂತ ಹೀಗೆಲ್ಲ ಮುಂದೆ ಕಾಣಿಸ್ತದೆ. ಹಿಂದೆನೂ ಕೂಡ ಮೊದಲು ಶಬ್ದ ತನ್ಮಾತ್ರ ಹುಟ್ಟಿತು, ತಾಮಸಾಹಂಕಾರದಿಂದ ಶಬ್ದ ತನ್ಮಾತ್ರ ಹುಟ್ಟಿತು ಅಂತ 10ನೇ ಶ್ಲೋಕದಲ್ಲಿ ಬಂದಿದೆ. ಶಬ್ದ ತನ್ಮಾತ್ರದಿಂದ ಆಕಾಶ ಹುಟ್ಟಿತು ಅಂತ ಹೀಗೆ ವರ್ಣನೆ ಬಂದಿತ್ತು. ಅದಕ್ಕೆಲ್ಲದಕ್ಕೂ ಕೂಡ ಒಂದ್ ಕಡೆ ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯ ಮುಂದೆ ಹೇಳ್ತಾರೆ, ಸ್ಪರ್ಶಾದಯೋಪಿ ವಾಯುವಾದೇಹೇ ಸೂಕ್ಷ್ಮಾವಸ್ಥಾ ಪ್ರಕೀರ್ತಿತಾ ಅಂತ. ನಾವಿಲ್ಲಿ ಏನೋ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತ ಇವುಗಳನ್ನು ತನ್ಮಾತ್ರ ಅಂತ ತಿಳ್ಕೊಂಡ್ರೆ ಅಲ್ಲಿ ಅವನ್ನ ಕೇವಲ ಗುಣಗಳು ಅಂತ ಅರ್ಥ ಮಾಡ್ಕೋಬಾರದು. ಅವೆಲ್ಲ ಶಬ್ದ ಅನ್ನೋದು ಆಕಾಶದ ಸೂಕ್ಷ್ಮಾವಸ್ಥೆ, ಅಂದ್ರೆ ಇಲ್ಲಿ ಆಕಾಶ ಅಂದ್ರೆ ಭೂತಾಕಾಶ, ಮತ್ತೆ ಸ್ಪರ್ಶ ಅನ್ನುವುದು ವಾಯುವಿನ ಸೂಕ್ಷ್ಮಾವಸ್ಥೆ, ಹಾಗೆ ರಸ ಅನ್ನುವುದು ಜಲದ ಸೂಕ್ಷ್ಮಾವಸ್ಥೆ, ರೂಪ ಅನ್ನುವುದು ಅಗ್ನಿಯ ಸೂಕ್ಷ್ಮಾವಸ್ಥೆ, ಗಂಧ ಅನ್ನುವುದು ಪೃಥ್ವಿಯ ಸೂಕ್ಷ್ಮಾವಸ್ಥೆ ಅಂತ ಹೀಗೆ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಹೀಗೆ ಸೂಕ್ಷ್ಮ ರೂಪದಿಂದ ಅವೆಲ್ಲ ಸ್ವಲ್ಪ ಮೊದಲು ಇದ್ದೇ ಇರ್ತವೆ. ಅದನ್ನು ಮುಂದೆ ಇಲ್ಲಿ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಮಹತ್ವತ್ವದಿಂದ ಆರಂಭಿಸಿ ಪೃಥ್ವಿಯವರೆಗೆ ಎಲ್ಲ ತತ್ವಗಳಿಗೂ ಕೂಡ ಅದರದೇ ಆದ ಸೂಕ್ಷ್ಮ ರೂಪಗಳು ಅನಾದಿ ಕಾಲದಿಂದ ಇವೆ. ಅವಕ್ಕೆಲ್ಲದಕ್ಕೂ ಕೂಡ ಪ್ರಕೃತಿ ಅಂತಲೇ ಹೆಸರಿದೆ. ಅವು ಸ್ಥೂಲ ರೂಪವಾಗಿ ಪರಿಣಮಿಸಿದಾಗ ಮಹತ್ತತ್ವ, ಅಹಂಕಾರ ತತ್ವ, ಮತ್ತೆ ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ ಅಂತ ಹೀಗೆಲ್ಲ ಹೆಸರುಗಳನ್ನು ಪಡ್ಕೋತವೆ. ಅದಕ್ಕೆ ಆ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಹೇಳೋದು, ಸ್ಪರ್ಶಾದಯ, ಸ್ಪರ್ಶ ಮೊದಲಾದ ತನ್ಮಾತ್ರಗಳೇನಿವೆ ಅಲ್ಲ, ಇವೆಲ್ಲ ತನ್ಮಾತ್ರಗಳು ಕೂಡ ವಾಯು ಮೊದಲಾದ ಭೂತಗಳ ಸೂಕ್ಷ್ಮಾವಸ್ಥೆಗಳು ಅಂತ ಕರೆಸ್ಕೊಳ್ತವೆ. ಹೀಗೆ ಸೂಕ್ಷ್ಮ ರೂಪದಿಂದ ಅವು ಮೊದಲಿದ್ದೇ ಇವೆ. ಆದ್ರಿಂದ ನಮ್ಮ ಈ ಪ್ರಕೃತಿ, ಜಡ ಪ್ರಕೃತಿ ಏನಿದೆ ಅದು ನಿತ್ಯಾನಿತ್ಯ. ಮತ್ತೆ ಅದರಿಂದ ಮುಂದೆ ಇನ್ನೊಂದು ವಿಭಾಗ ಈ ಮಹತ್ತತ್ವ ಮತ್ತು ಉಳಿದ ತತ್ವಗಳು, 24 ತತ್ವಗಳು, ಇವೆಲ್ಲ ಅಸಂಸೃಷ್ಟ ತತ್ವಗಳು ಅಂತ ಕರೆಸ್ಕೊತಾರೆ. ಯಾಕೆಂದ್ರೆ ಮೊದಲು ಸೂಕ್ಷ್ಮ ರೂಪದಿಂದ ಇದ್ದೇ ಇರ್ತವೆ, ಸ್ಥೂಲ ರೂಪದಿಂದ ಮಾತ್ರ ಅವು ಹುಟ್ಟುತ್ತವೆ. ಅದರ ನಂತರ ಬರುವಂತಹ ಕೊನೆಯ 3ನೇ ವಿಭಾಗದಲ್ಲಿ ಬರುವಂತಹ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಒಳಗಿನ ಸಂಗತಿಗಳು, ಅವುಗಳನ್ನು ಮಾತ್ರ ಸಂಸೃಷ್ಟ ಅಂತ ಹೇಳ್ತಾರೆ, ಚೆನ್ನಾಗಿ ಸೃಷ್ಟ ಅದು ಅಂತ. ಹೀಗೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು 5 ತನ್ಮಾತ್ರಗಳು ಅಂತ ಕರೆಸ್ಕೊಳ್ಳುವುದು ಯಾಕೆ ಅಂದ್ರೆ, ಇವು ನಿರ್ಮಾಣ ಮಾಡುವುದರಿಂದ ಮೀಯತೆ ಸೃಷ್ಟಿ ಏಬಿಹಿ, ಇವುಗಳಿಂದಲೂ ಸೃಷ್ಟಿ ಮುಂದುವರಿಯೋದು. ಅದಕ್ಕಾಗಿ ಇವುಗಳನ್ನು ಮಾತ್ರ ಅಂತ ಹೀಗೆ ವರ್ಣಿಸ್ತಾರೆ. ಹೀಗೆ 5 ಮಹಾಭೂತಗಳ ಸೂಕ್ಷ್ಮಾವಸ್ಥೆಗಳೇ ಈ ತನ್ಮಾತ್ರಗಳು. ಇದನ್ನು ಹೀಗೆ ತಿಳ್ಕೊಂಡ್ರೆ ಹೇಗೆ ಸ್ಪರ್ಶದಿಂದ ವಾಯು ಹೇಗೆ, ಮತ್ತೆ ತೇಜಸ್ಸಿನಿಂದ ಮತ್ತೆ ರೂಪದಿಂದ
ತೇಜಸ್ ಹೇಗೆ, ರಸದಿಂದ ಜಲ ಹೇಗೆ ಅನ್ನುವ ಸಂಶಯ ನಾವು ಪರಿಹಾರ ಕಾಣ್ತದೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳಿರೋದು. ಆಕಾಶದಿಂದ ವಾಯು ಹುಟ್ಟುತ್ತದೆ, ಅದು ಪರಿಣಾಮ ಹೊಂದಿ ರೂಪ ತನ್ಮಾತ್ರವನ್ನು ಹುಟ್ಟಿಸ್ತದೆ, ಮುಂದೆ ಜಗತ್ತಿಗೆ ಬೆಳಕು ಕೊಡುವಂತಹ ತೇಜಸ್ಸನ್ನು ಹುಟ್ಟಿಸ್ತದೆ ಅಂತೆಲ್ಲ ಮುಂದೆ ಬಂದಿರುವುದು ಹಾಗೇನೆ. ಅದಕ್ಕಾಗಿ ಕೊನೆಯದಾಗಿ 14ನೇ ಶ್ಲೋಕದಲ್ಲಿ ಮತ್ತೆ ಕಾಲಮಾಯಾಂಶ ಯೋಗತಃ ಅಂತ ಬಂದಿದೆ. ಇಲ್ಲಿ ಎಲ್ಲ ಕಡೆಯೂ ಕೂಡ ಕಾಲಮಾಯಾಂಶ ಯೋಗತಃ ಅಂತ ಏನಿದೆಯಲ್ಲ, ಅಲ್ಲಿ 11ನೇ ಶ್ಲೋಕದಲ್ಲೂ ಕೂಡ ಕಾಲಮಾಯಾಂಶ ಯೋಗೇನ ಅಂತ ಬಂದಿದೆ. ಅದೆಲ್ಲದಕ್ಕೂ ಕೂಡ ಒಟ್ಟಾರೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೀತಾರೆ. ಕಾಲ ಅಂದ್ರೆ ಪರಿಣಾಮ ಕಾಲ, ಮತ್ತೆ ಮಾಯಾ ಅಂದ್ರೆ ಪ್ರಕೃತಿ, ಹಾಗೆ ಅಂಶ ಅಂದ್ರೆ ಹಿರಣ್ಯಗರ್ಭ ಅಂತ ಹೀಗೆ ಅರ್ಥ ಬರೆಯುವುದು. ಈ ಮೂರನ್ನು ಸೇರಿಸಿಯೇ ಬರೆದಿರ್ತಾರೆ. ಹೀಗೆ ಈ 4 ಶ್ಲೋಕಗಳ ಅರ್ಥವನ್ನ ಈಗ ನೋಡಿದ್ದೇವೆ. ಇದಕ್ಕೆ ಭಾಗವತ ತಾತ್ಪರ್ಯ ಏನಂತ ಅರ್ಥ ಹೇಳಿದೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಇದಕ್ಕೆ ಅನೇಕ ಕಡೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಸ್ವಲ್ಪ ಬೇರೆ ಬೇರೆ ಅರ್ಥಗಳನ್ನೇ ಹೇಳ್ತಾರೆ. ಅಲ್ಲಿ ಅಂಶ ಅಂದ್ರೆ ಈ ಚಿದಾಭಾಸನಾದ ಜೀವ ಅಂತ ಹೀಗೆಲ್ಲ ಬೇರೆ ಬೇರೆಯವರ ಅರ್ಥಗಳನ್ನ ನಾವು ನೋಡ್ತೇವೆ. ಈ 3 ಶ್ಲೋಕಗಳಲ್ಲೂ ಕೂಡ ಏನನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋದನ್ನ ಆಚಾರ್ಯರು ಮಾತ್ರ ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆದ್ರಿಂದ ಉಳಿದ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ಇಲ್ಲಿ ಹೆಚ್ಚು ನಾನು ವಿವರಿಸಿಲ್ಲ. ಕೆಲವರು ವೀರರಾಘವರು ಮೊದಲಾದವರು ಹೇಳುವಂತಹ ಕೆಲವು ಅರ್ಥಗಳು ಮಾತ್ರ ನಮಗೆ ಸ್ವಲ್ಪ ಗ್ರಾಹ್ಯ ಆಗ್ತವೆ. ಮಾಯಾ ಅಂದ್ರೆ ಸತ್ವ ಮೊದಲಾದ ಗುಣಗಳು ಅಂತ ಅರ್ಥ ಹೇಳ್ತಾರೆ. ಅಂಶ ಅಂದ್ರೆ ಜೀವ ಅಂತ ಅರ್ಥ ಹೇಳ್ತಾರೆ. ಇಂಥ ಕೆಲವು ಅಂಶಗಳು. ಆದ್ರೆ ಜೀವ ಅನ್ನೋದಕ್ಕಿಂತ ಚತುರ್ಮುಖ ಬ್ರಹ್ಮ ಅನ್ನುವ ಅರ್ಥವೇ ನಮಗೆ ಇಲ್ಲಿ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ. ಅಂಶ ಅಂದ್ರೆ ಚಿದಾಭಾಸ ಅಂತ ಅರ್ಥ ಹೇಳ್ತಾರೆ ವೀರರಾಘವರು. ಆದ್ರಿಂದ ಅವುಗಳನ್ನು ಉಳಿದ ವ್ಯಾಖ್ಯಾನಗಳನ್ನ ಇಲ್ಲಿ ನಾನು ಹೆಚ್ಚು ವಿಸ್ತರಿಸಿಲ್ಲ. ಆಚಾರ್ಯರ ಭಾಗವತ ತಾತ್ಪರ್ಯ ಏನಿದೆ ಅದನ್ನು ಮಾತ್ರ ಹೇಳಿದ್ದೇನೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕಾಲಮಾಯಾಂಶ ಯೋಗೇನ ಕಾಲಸ್ಯ ಸೃಷ್ಟಿ ವಿಷಯಸ್ಯ, ಸೃಷ್ಟಿಗೆ ಸಂಬಂಧಪಟ್ಟ ಕಾಲ ಅಂತ ಅರ್ಥ ಬರೀತಾರೆ. ಮಾಯಾಯಾಹ ಅಂದ್ರೆ ಪ್ರಕೃತೇಹೇ, ಅವರು ಚೇತನ ಪ್ರಕೃತಿ ಅಚೇತನ ಪ್ರಕೃತಿ ಅಂತ ಏನು ಬರೆದಿಲ್ಲ ವಿಜಯಧ್ವಜರು ಕೂಡ. ಆದ್ರಿಂದ ಅನ್ವಯ ಕೆಲವು ಅನುವಾದಗಳಲ್ಲೂ ಕೂಡ ಅದನ್ನ ಕೇವಲ ಚೇತನ ಪ್ರಕೃತಿ ಅಂತ ಏನು ಇಟ್ಕೋಬೇಕಾಗಿಲ್ಲ. ಚೇತನ ಪ್ರಕೃತಿ ಜಡ ಪ್ರಕೃತಿ ಎರಡನ್ನೂ ಇಟ್ಕೊಳ್ಳುವುದೇ ಒಳ್ಳೆಯದು. ಕಾಲ ಅಂತ ಬಂದ್ರೆ ಜಡವಾದ ಕಾಲವೂ ಹೌದು, ಚೇತನ ಕಾಲವೂ ಹೌದು. ಹಾಗೆ ಪ್ರಕೃತಿ ಅಂದ್ರೂ ಜಡ ಕಾಲವೂ ಹೌದು, ಮತ್ತೆ ಚೇತನ ಪ್ರಕೃತಿಯೂ ಹೌದು, ಜಡವಾದ ಪ್ರಕೃತಿಯೂ ಹೌದು. ಅಂಶ ಒಂದು ಮಾತ್ರ ಜಡವಾದ ಅಂಶ ಚೇತನ ಅಂಶ ಅಂತ ಒಂದಿಲ್ಲ. ಹೀಗೆ ನನಗಲ್ಲಿ ಕಾಣಿಸ್ತದೆ. ಅಂಶಸ್ಯ ಅಂದ್ರೆ ಜೀವಾಭಿಮಾನಿನ ಚತುರ್ಮುಖಸ್ಯ, ಇದು ಕಾಲಮಾಯ ಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ. ಈ ಮೂರು ಒಟ್ಟಿಗೆ ಸೇರಿದಾಗ ಅಂತ ಇಷ್ಟದಕ್ಕೆ ತಾತ್ಪರ್ಯ ಆಗ್ತದೆ. ಕಾಲಮಾಯಾಂಶ ಯೋಗೇನ ಅಂತ ಮೂಲ ಶ್ಲೋಕದಲ್ಲಿದೆ. ಆಚಾರ್ಯರು ಕಾಲಮಾಯಾಂಶ ಯೋಗತಃ ಅಂತ ಅದರ ಅರ್ಥ ಮಾಡಿದ್ದಾರೆ. ಮುಂದಿನ 13 ಮತ್ತು 14ನೇ ಶ್ಲೋಕಗಳಲ್ಲೆಲ್ಲ ಕಾಲಮಾಯಾಂಶ ಯೋಗತಃ ಅಂತಾನೆ ಅರ್ಥ ಇದೆ. ಇಲ್ಲಿ ಯೋಗ ಅಂದ್ರೆ ಸಂಬಂಧ ಅಂತ ಹೀಗೆ ಅರ್ಥ. ಮಾಯಾ ಅಂದ್ರೆ ಚಿತ್ ಪ್ರಕೃತಿ ಅಂತ ಅರ್ಥ ಬರೆದವರು ಯಾದವಾರ್ಯರು ಮಾತ್ರ. ಅದು ನಿಮಗೆ ಅದನ್ನ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ನನ್ನ ದೃಷ್ಟಿಯಿಂದ ಚೇತನ ಪ್ರಕೃತಿಯೂ ಹೌದು, ಜಡ ಪ್ರಕೃತಿಯೂ ಹೌದು, ಎರಡನ್ನೂ ಇಟ್ಕೊಳ್ಬೇಕು. ಅಂಶ ಅಂದ್ರೆ ಸರ್ವಜೀವಾಭಿಮಾನಿ ಹಿರಣ್ಯಗರ್ಭ. ಪರಸ್ಪರ ಸಹಕಾರಿಗಳಾಗಿ ಇವರೆಲ್ಲ ಇದ್ದಾಗ ಭಗವಂತನಂತೂ ಇದಕ್ಕೆ ಸೂಪರ್ವೈಸರ್ ಆಗಿ ಎಲ್ಲದಕ್ಕೂ ಕೂಡ ಇದ್ದೇ ಇದ್ದಾನೆ. ತಾಮಸಾನುಸೃತಂ, ತಾಮಸಾಹಂಕಾರದಿಂದ ಹುಟ್ಟಿದ ಈ ಆಕಾಶ ಅದು ಸ್ಪರ್ಶವನ್ನು ಮಾಡಿ ಅದರ ಮೂಲಕ ವಾಯುವಿನ ಜನನಕ್ಕೆ ಕಾರಣ ಆಯಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ 12ನೇ ಶ್ಲೋಕದಲ್ಲಿ ಕಾಲಾದಿ ಸಹಕಾರಿಣ ನಭಸ ಅಂತ ಹೀಗೆ ಅಲ್ಲೆಲ್ಲ ಬಂದಿದೆ. ಅದಕ್ಕೆ ಜ್ಯೋತಿ ಲೋಕಸ್ಯ ಲೋಚನಂ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥದ್ದು. ಲೋಚನಂ ಅಂದ್ರೆ ಪ್ರಕಾಶನಂ ಅಂತ ಅರ್ಥ ವಿಜಯಧ್ವಜರದು. ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥದ್ದು ಅಂತ ಅದರ ತಾತ್ಪರ್ಯ.
ಲೋಕಸ್ಯ ಲೋಚನಂ ಪ್ರಕಾಶಕಂ ಅಂತ ಯಾದವಾರ್ಯರು ಅದನ್ನೇ ವ್ಯಾಖ್ಯಾನಿಸಿದ್ದಾರೆ. ಅನಿಲೇನ ಅನ್ವಿತಂ ಅಂತಿದೆ 13ನೇ ಶ್ಲೋಕದಲ್ಲಿ. ಅನ್ವಿತಂ ಅಂದ್ರೆ ಅನುಸ್ಯೂತಂ, ಅದರಿಂದ ಹುಟ್ಟಿದ್ದು ಅಂತಾನೆ ಹೀಗರ್ಥ. ಒಂದ್ ಕಡೆ ಪರವೀಕ್ಷಿತಂ ಅಂತ ಶಬ್ದ ಇದೆ, ಒಂದ್ ಕಡೆ ಭಗವದ್ವೀಕ್ಷಿತಂ ಅಂತ ಶಬ್ದ ಇದೆ. ಎಲ್ಲವೂ ಹೀಗೇನೆ. ಅಲ್ಲಿ ಪರ ಅಂದ್ರೂ ಭಗವಂತ ಅಂದ್ರೂ ಒಂದೇ ಅರ್ಥ. ಎಲ್ಲವೂ ಸರ್ವೋತ್ತಮನಾದ ಭಗವಂತನ ವೀಕ್ಷಣೆಯಲ್ಲೇ, ಅವನ ಸರ್ವೇಕ್ಷಣದಲ್ಲೇ ಇದು ನಡೆಯೋದು ಅಂತ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ ಗಂಧದ ಮೂಲಕ ಮಹಿ ಅಂದ್ರೆ ಭೂಮಿಯ ಸೃಷ್ಟಿ ಬಗ್ಗೆ ನಾವಿಲ್ಲಿ ನೋಡಿದ್ದೀವಿ. ಈ ಭಾಗವತ ತಾತ್ಪರ್ಯ ಈ ಮೊದಲನೇ 11ನೇ ಶ್ಲೋಕಕ್ಕೆ ಏನಿದೆ, ಅಲ್ಲಿ ಕಾಲಮಾಯಾಂಶ ಯೋಗತಃ ಕೆಲವು ಕಡೆ ಕಾಲಮಾಯಾಂಶ ಸಹಿತಂ ಅಂತ ಹೀಗೆ ಕೆಲವರು ವ್ಯಾಖ್ಯಾನಕಾರರು ಒಂದು ಪಾಠ ಇಟ್ಕೊಂಡಂತೆ ಕಾಣಿಸ್ತದೆ. ಕಾಲಜೀವಾಭಿಮಾನಿಯನ ರೂಪದ್ವಂದ್ವಿ ಚತುರ್ಮುಖ ಅಂತ ಒಂದು ಭಾಗವತ ತಾತ್ಪರ್ಯ ಇದೆ, ಮುಂದೆ ಬರೋದಿದೆ ಅಂತ ಹೇಳಿದ್ದೆ ನಾನು. ಅದು 15ನೇ ಶ್ಲೋಕದಲ್ಲೇ ಬರ್ತದೆ. ಈಗಲೇ ಅದನ್ನು ತಿಳ್ಕೊಂಡ್ರೆ ಚತುರ್ಮುಖ ಬ್ರಹ್ಮನಿಗಿರುವ 2 ರೂಪಗಳ ಬಗ್ಗೆ ನಮಗೆ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ 4 ಶ್ಲೋಕಗಳನ್ನ ಇವತ್ತು ನೋಡಿದ್ದೀವಿ. ಮತ್ತೆ ಇದೆಲ್ಲ ಪ್ರಕೃತಿ ಎಂಬ ಶಬ್ದದಿಂದ ಜಡ ಪ್ರಕೃತಿಯನ್ನು ತಗೊಳ್ಬೇಕು, ಚೇತನ ಪ್ರಕೃತಿಯನ್ನು ತಗೊಳ್ಬೇಕು ಅಂತ ನಾನು ಹೇಳಿದ್ನಲ್ಲ, ಅದನ್ನ ಕೆಲವರು ಬೇರೆ ಬೇರೆ ವ್ಯಾಖ್ಯಾನಕಾರರು, ಯಾದವೇಂದ್ರರು, ಅನಂತ ಭಟ್ಟರು, ಅನಂತ ತೀರ್ಥರು ಮೊದಲಾದವರು ವ್ಯಾಖ್ಯಾನ ಮಾಡಿದ್ರಲ್ಲಿ ಆ ಥರ ಕಾಣಿಸ್ತದೆ. ಅದರಿಂದ ಎರಡನ್ನೂ ಇಟ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹೀಗೆ 4 ಶ್ಲೋಕಗಳ ವಿವರ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ, ಶ್ರೀಕೃಷ್ಣಾರ್ಪಣ ವಸ್ತು.